ಇವಾಗ ಬೆಳಗ್ಗೆ ಒಂದು ನೀವು ಕಸ ಗುಡಿಸ್ತೀನಿ. ಹೋಗಿ 2 ಗಂಟೆ 2:15 ಕನ್ನಡ ಬರೋಲ್ಲ ನಮಗೆ, ತೆಲುಗು ಬರೋದು. 2 ಗಂಟೆ ಬೆಳಗ್ಗೆನು ಮೈನ್ ರೋಡ್ ಕಸ ಉಡಿಸ್ಕೊಂಡು ಈ ಮೈನ್ ರೋಡು ಇದಕ್ಕೆ ಬರ್ತೀನಿ, ಕಾಸಿಗೆ ಬರ್ತೀನಿ. ಕಸ ಉಡಿಸ್ತಾ ಇದ್ದೆ, ಗಾಡಿ ಸೈಡಿಗೆ ನಿಲ್ಲಿಸ್ಬಿಟ್ಟು ಅದು ಶಬ್ದ ಬಂತು. ಗಾಡಿ ಸೈಡಿಗೆ ನಿಲ್ಲಿಸ್ಬಿಟ್ಟು ಕಸ ಉಡಿಸೋದು ಶಬ್ದ ಬಂತಾನೆ ಹೊಟ್ಟೋದು. ಭಯ ಆಯ್ತು, ನೋಡಿದ್ರೆ ಮರ ಬಿದ್ದೋಗಿದೆ. ಆ ಗಾಡಿ ಹಂಗೆ ಇದೆ, ಗಾಡಿ ಮೇಲಕ್ಕೆ ಬಿದ್ದೋಯ್ತು. ಯಾರಿಲ್ಲ, ನೀನು ಆ ಹುಡುಗ, ಆ ಮನೆ ಹುಡುಗನೂ ಬರ್ತಾಯಿದ್ರು ಈಚೆ. ಆ ಹುಡುಗನೂ ಎದ್ರುಕೊಂಡು ಒಳಗಡೆನೇ ಹೋದ್ರು. ಪಾಪ ಏನಾಗಿಲ್ಲ. ಹಾಂ, ಬಚಾವಾಗಿದೆ. ಹೌದು, ಭಯ ಆಗುತ್ತೆ. ಏನು ಮಾಡೋದು, ಕೆಲಸ ಮಾಡಬೇಕು ನಾವು ಹೊಟ್ಟೆ ಪಾಟಕ್ಕೆ. ಮಾಡಿಲ್ಲ ಅಂದರೆ ನಮ್ಗೆ ಆಗುತ್ತಾ? ಹೌದು, ಅದು ಭಯ ಆಯ್ತು ಅಕ್ಕ. ಏನು ಶಬ್ದ ಬರ್ತಾ ಇದೆ ನೋಡಿದೆ, ಈ ಮರ ಬಿದ್ದೋಗಿದೆ ಅಕ್ಕ. ಏನು ಮಾಡೋದು? ಯಾರನ್ನೇ ಕರೆದಿಲ್ಲಕ್ಕ. ನೀನು ಗಾಡಿ ಬಿಟ್ಬಿಟ್ಟು ಅಷ್ಟು ದೂರ ಹೊಟ್ಟೋದ್ರು. ಎಲ್ಲರೂ ಬಂದರು, ಏನು ಶಬ್ದ ಬಂದು ಅಲ್ಲಿ ಅಷ್ಟೇ. ಹಾಂ, ಸೌಂಡ್ ಬಂತು. ಮಿತ್ತಲಮ್ಮ. ಅದೇ ಈ ಮರ ಈಗ ಬಿದ್ದಿರೋದು ನೋಡಿದಿರಲ್ಲ. ಸುಮಾರು ಇದರದ್ದು ಹಿಸ್ಟ್ರಿ ಹೇಳೋಕೆ ಹೋಯ್ತು ಅಂದರೆ ಸುಮಾರು 15 ವರ್ಷ 16 ವರ್ಷದ ಹಿಂದೆಯೇ ಈ ಕೊನೆ ಮನೆಯವರು ಅವ್ರಿಗೆ ಸಂಬಂಧಪಟ್ಟವರು ಇದಕ್ಕೆ ತೆಗೆಸ್ಬೇಕು ಅಂತ ಭಾಳ ಅಪ್ಲಿಕೇಶನ್ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ, BBMPಗೆ, ಕಾರ್ಪೊರೇಷನ್ಗೆಲ್ಲ ಕೊಟ್ಟು ಮಾಡೋಕ್ಕಂತ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ರು. ಸ್ಯಾಂಕ್ಷನ್ ಎಲ್ಲ ಆದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದವರು ಏನು ಮಾಡಿದ್ರು, ನೋಡಿಕೊಂಡು ಮಾಡಿಕೊಂಡು ಬರೀ ಮೇಗಡೆ ತಲೆ ತವ್ರಿಕೊಂಡು ಹೊಟ್ಟೋದ್ರು ಹೊರ್ತು ದುಡ್ಡು ಕೊಡ್ತೀವಿ ಅಂತಂದ್ರೂ ಸಹ ಆಕ್ಸೆಪ್ಟ್ ಮಾಡಲಿಲ್ಲ. ಅವಲೇ ಹೇಳಿದ್ವು, ಇದು ಭಾಳ ಡೇಂಜರ್ ಇದೆ, ತೆಗಿ, ಮೇನ್ ರೋಡ್ ಹತ್ರ ಇದೆ, ಎಲ್ಲ ಹೇಳಿದ್ರು ಕೇಳಲಿಲ್ಲ. ಆದರೆ ಸುಮಾರು 15 ವರ್ಷ ಆಯ್ತು ಇವತ್ತಿಗೆ, 15-16 ವರ್ಷ ಆದರೆ ಅಷ್ಟರೊಳಗಡೆ ಪಾಪ ಮನೆ ಓನರು ಸಹ ಎಕ್ಸ್ಪೈರೇ ಆಗಿಬಿಟ್ರು. ಅದಕ್ಕೆ ಫೈಟ್ ಮಾಡಿ ಹಾಕಿನೇ ಹೋದರು. ಈಗ ಈ ಮರನೂ ಸಹ ಈಗ ಬಿದ್ದಿದೆ ಈಗ. ಅದ್ರ ಜೊತೆಗೆ ಈಗ 1 ತಿಂಗಳಿಂದೆ ಈ ಪಕ್ಕದಲ್ಲಿ ಇರೋ ಇನ್ನೊಂದು ಮರ ಇಲ್ಲೂ ಸಹ ಇದೆ. ಇದು ಸಹ ಮನೆ ಒಳಗಡೆ ಬೇರೆಲ್ಲ ಹೋಗಿದೆ. ಇದನ್ನು ಸಹ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟ ಯಾರು ಕೃಷ್ಣಪ್ಪನವರು ಶಾಸಕರಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಅವ್ರಿಗೂ ಸಹ ಈ ವಿಷಯ ತಿಳಿಸಿದೆ, ಅಪ್ಲಿಕೇಶನ್ ಕೊಟ್ಟಿದೆ, ಎಲ್ಲ ಮಾಡಿದೆ. ಆದರೆ ಯಾರು ಬಂದು ನೋಡ್ತಾ ಇಲ್ಲ. ಸರ್ಕಾರ ಅಂದರೆ ಯಾರು? ನಾವು ಒಂದು ಯಾರು? ಸರ್ಕಾರ. ಇಲ್ಲಿ ನೋಡ್ತಿರೋ ಆ್ಯಕ್ಟಿವಿಟೀಸ್ಗೆ ನಿಮಗೆ ಗೊತ್ತಾಗುತ್ತೆ. ಬೆಳಗಿನ ಜಾವ 8 ಗಂಟೆಯಲ್ಲಿ ನಮ್ಮ ಕಸ ಗುಡಿಸೋ ಎಮ್ಮ, ಅಂದರೆ ಬೀದಿ ಕಸ ಗುಡಿಸೋ ಎಮ್ಮ ಬರ್ತಿದ್ದಾಗ ಜಸ್ಟ್ ಮಿಸ್ ಆಗಿ ಮರ ಬಿದ್ದಿದೆ. ಈ ಮರ ಮೋಸ್ಟ್ ಪ್ರಾಬಲಿ 50 ವರ್ಷದ ಹಿಂದೆಯೇ, ನನಗೆಲ್ಲ ತಿಳಿಸಿರೋ ಮಟ್ಟಿಗೆ 1 ವರ್ಷದಿಂದನೇ ಇದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರಿಗೂ ಬೆಲೆ ಇಲ್ಲ ಸರ್. ಯಾರು ಕಂಪ್ಲೇಂಟ್ ಕೊಟ್ಟವ್ರಿಗೂ ನಮಗೂ ನೋವಾಗುತ್ತೆ. ಬಟ್ ನಮ್ಮ BBMP ಅವ್ರಿಗೆ ಯಾರಿಗೂ ಅಷ್ಟು ರೆಸ್ಪಾನ್ಸ್ ಇಲ್ಲ ಸರ್. ಅದೊಂದು ನಮಗೆ ನೋವಾಗುತ್ತೆ. ನಾವೇನು ಟ್ಯಾಕ್ಸ್ ಕಟ್ಟಿಲ್ವ ಏನು ಅಂತ. ನೆಕ್ಸ್ಟ್ ಇವತ್ತು ಆ ಎಮ್ಮ, ನಾಳೆ ದಿವಸ ನನ್ನ ಪ್ರಾಣ ಹೋದ್ರೂ ಅವ್ರು 5 ಲಕ್ಷ ಕೊಟ್ಬಿಡ್ತಾರೆ. ನನಗೆ 5 ಕೋಟಿ ಇದಿರುತ್ತೆ. ಈ ಥರ ಆಯಮ್ಮಂಗೆ ಹೋದ್ರೂ 5 ಲಕ್ಷ ಕೊಡ್ತಾರೆ ಅಷ್ಟೇ. ವ್ಯಾಲ್ಯೂ ಇರೋದು ಒಬ್ಬ ಮನುಷ್ಯಂಗೆ 5 ಲಕ್ಷ. ಈ ಥರ ಆದಾಗ ಈ ಥರ ವರ್ಕರ್ಸು ಈ ಥರ ಆ್ಯಕ್ಟಿವಿಟೀಸ್ ಇದ್ದರೆ ಎಲ್ಲಿ ನಮ್ಮ ಕಂಪ್ನಿ ಇಂಪ್ರೂವ್ ಆಗುತ್ತೆ? ಇಷ್ಟು ಜನ ಇದ್ದಾರೆ, ಫಾರೆಸ್ಟ್ರು ಬಂದು ಇಷ್ಟು ಹೆಲ್ಪ್ ಮಾಡಿಕೊಂಡು ಒಂದು ಅಸೆಸ್ ಮಾಡಿ ಕಟ್ ಮಾಡಿದರೆ ಮುಗ್ದೇ ಹೋಗುತ್ತೆ ಇವತ್ತೆಲ್ಲ.